ಫ್ರೆಂಡ್ಸ್, ನಾ ಹೇಳೋ ವಿಧಾನ ಬಳಸ್ಕೊಂಡು ನೀವು ಶಂಕರಪಾಳೆ ಮಾಡಿದ್ರೆ ಎಕ್ದಮ್ ಕ್ರಿಸ್ಪಿ ಮತ್ತು ಟೇಸ್ಟಿಯಾಗಿರ್ತವೆ. ನೋಡಿರಿ, ಸೈಜ್ ನೋಡಿರಿ, ಎಕ್ಸಾಕ್ಟ್ಲಿ ಡಬಲ್ ಸೈಜ್ ಆಗಿರುತ್ತೆ. ಬರ್ರಿ ಪರ್ಫೆಕ್ಟ್ ಮೆಜರ್ಮೆಂಟ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಒಂದು ಕಪ್ಪಿಂದ ಮೆಜರ್ಮೆಂಟ್ ಮಾಡ್ಕೊಂಬಿಡೋಣ. ಒಂದು ಡಬ್ರಿ ತೊಗೊಂಡು 1 ಕಪ್ ಹಾಲು, 1 ಕಪ್ ಸಕ್ಕರೆ, 1 ಕಪ್ ತುಪ್ಪ ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿ ಮೇಲೆ ನಾವು ಇದನ್ನು ಕೈಯಾಡಿಸ್ಕೊಂಡ್ಬಿಡೋಣ. ಜಸ್ಟ್ ಸಕ್ಕರೆ ಕರಗೋವರೆಗೂ ಮಾತ್ರ ನಾವು ಇದನ್ನು ಗ್ಯಾಸ್ ಮೇಲೆ ಇಡೋಣ ಫ್ರೆಂಡ್ಸ್. ಇದು ಕುದಿ ಹತ್ತಬಾರ್ದು, ಜಸ್ಟ್ ಸಕ್ಕರೆ ಕರಗಲಿ ಸಾಕು. ಆಮೇಲೆ ಇದನ್ನು ತಣ್ಣಗೆ ಮಾಡೋಕೆ ಇಟ್ಬಿಡೋಣ. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಪರಾತದೊಳಗೆ ನಾವು ಇದನ್ನು ಹಾಕ್ಕೊಂಡು ಏಲಕ್ಕಿ ಪುಡಿ, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ನಾವೀಗ ಇದಕ್ಕೆ ಯಾವ ಕಪ್ಪಲ್ಲೇ ನಾವು ಹಾಲು ತುಪ್ಪ ಸಕ್ಕರೆ ತೊಗೊಂಡಿದ್ದಿಲ್ಲ ಸೇಮ್ ಕಪ್ಪಲ್ಲೇ 5 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಬಿಡೋಣ. ಪರ್ಫೆಕ್ಟ್ ಅಳತೆ ಐತಿ ನೋಡಿರಿ ಫ್ರೆಂಡ್ಸ್. ಇದು ಈ ಅಳತೆ ಬಳಸ್ಕೊಂಡು ನೀವು ಕರೆಕ್ಟಾಗಿ ಹಿಟ್ಟು ರೆಡಿ ಮಾಡ್ಕೊಂಬಿಟ್ರೆ ಶಂಕರಪಾಳೆ ಸ್ವಲ್ಪೂ ಫೇಲ್ ಆಗಂಗಿಲ್ಲ ಫ್ರೆಂಡ್ಸ್. ನೋಡಿರಿ, ಇದನ್ನು ನಾವು ಹಿಟ್ಟನ್ನು ನಾದೋ ಹಂಗಿಲ್ಲ. ನಾವು ಚಪಾತಿ ಹಿಟ್ಟೆಲ್ಲ ನಾದ್ತೇವಲ್ಲ ಹಂಗೆ ನಾದಬಾರ್ದು. ಜಸ್ಟ್ ಎಲ್ಲ ಹಿಟ್ಟನ್ನು ಒಂದುಗೂಡಿಸ್ಕೋಬೇಕು. ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗ್ಬಾರ್ದು. ಇದನ್ನು ಚಲೋ ತಂಗ ಹಿಂಗೆ ಸಾಫ್ಟ್ಲಿ ನಾದಿ ಒಂದು 10 ನಿಮಿಷ ಇದಕ್ಕೆ ರೆಸ್ಟ್ ಬಿಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ನಾವು ಈ ರೀತಿ ದೊಡ್ಡದು ಗಾತ್ರದ್ದು ಉಂಡೆ ಮಾಡಿಕೊಂಡು ನಾವು ಹೆಂಗೆ ಚಪಾತಿ ಲಟ್ಟಿಸ್ತೇವಲ್ಲ ಆ ರೀತಿ ಇದನ್ನು ಲಟ್ಟಿಸ್ಕೊಂಬಿಡೋಣ. ಆದ್ರೆ ಭಾಳ ಜೆಂಟಲಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಒಟ್ಟು ಪ್ರೆಷರ್ ಹಾಕೋಂಗಿಲ್ಲ ಮತ್ತು ಸ್ವಲ್ಪ ದಪ್ಪಾಗಿ ಲಟ್ಟಿಸ್ಕೊಂಬಿಡೋಣ. ನೋಡಿರಿ, ನಾನಿಲ್ಲೇ ಈ ರೀತಿ ಲಟ್ಟಿಸ್ಕೊಂಬಿಟ್ಟೇನಿ. ಈಗ ನಮ್ಗೆ ಯಾವ ಶೇಪ್ ಬೇಕು, ಯಾವ ಅಳತೆ ಬೇಕು, ಸೈಜ್ ಬೇಕು ಅಲ್ಲ, ಆ ಸೈಜಿಗೆ ನಾವು ಶಂಕರಪಾಳೆನ ಕಟ್ ಮಾಡ್ಕೊಂಬಿಡೋಣ. ನೋಡಿರಿ, ನಾ ಸಿಂಪಲಿ ಇಲ್ಲೇ ಸ್ಕ್ವೇರ್ ಶೇಪ್ನಾಗ ಎಲ್ಲ ಶಂಕರಪಾಳೆನ ಕಟ್ ಮಾಡ್ಕೊಂಬಿಟ್ಟೇನಿ. ಆಮೇಲೆ ಅಲ್ಲೇ ಎಣ್ಣೆ ಬಿಸಿಗಿಟ್ಟೇನಿ ಫ್ರೆಂಡ್ಸ್. ಎಣ್ಣೆನ ಅಗ್ದಿ ಲೋ ಫ್ಲೇಮ್ ಮೇಲೆ ಕಾಯಕ್ಕೆ ಇಡೋಣ. ಜಾಸ್ತಿ ಎಣ್ಣೆ ಕಾದ್ಬಿಟ್ರೆ ನಮ್ಮ ಶಂಕರಪಾಳೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅಳ್ಳಿ ಬಿಡ್ತಾವೆ. ಸೊ ಲೈಟಾಗಿ ಎಣ್ಣೆ ನಾವು ಬಿಸಿ ಮಾಡ್ಕೊಂಬಿಟ್ಕೊಂಬಿಡೋಣ. ನೋಡಿರಿ, ಈ ರೀತಿ ಶಂಕರಪಾಳೆ ಎಲ್ಲ ಕೊರದಾದ್ಮೇಲೆ ಸೈಡಿಗೆ ಏನು ಎಕ್ಸ್ಟ್ರಾ ಬಂದಿರ್ತೈತಲ್ಲ ಅವು ಸಣ್ಣ ದೊಡ್ಡ ಆಗಿರ್ತಾವೆ ಸೈಜ್, ಅವನ್ನ ತಕ್ಕೊಂಬಿಟ್ಟೋಣ ನಾವು ಫ್ರೆಂಡ್ಸ್. ಎಕ್ಸ್ಟ್ರಾ ಏನಿರ್ತಾವೆ ಸೈಡೀಸ್ ಎಲ್ಲ ತಕ್ಕೊಂಬಿಟ್ಟು ನಾವೀಗ ಉಳಿದಿದ್ದು ಶಂಕರಪಾಳೆನ ಎಣ್ಣೆ ಒಳಗೆ ಹಾಕ್ಕೊಂಡು ಕರ್ಕೊಂಬಿಡೋಣ. ನೋಡಿರಿ, ಸ್ಲೋಲಿ ಎಣ್ಣೆ ಒಳಗೆ ಬಿಟ್ಟ ಮೇಲೆ ಈ ರೀತಿ ನಾವು ಒಂದು ಫೋರ್ಕ್ ಸಹಾಯ ತೊಗೊಂಡು ಎಣ್ಣೆನ ಶಂಕರಪಾಳೆನ ಕೈಯಾಡಿಸ್ಕೊಂಬಿಡೋಣ ಫ್ರೆಂಡ್ಸ್. ಫೋರ್ಕ್ಲೆ ಯಾಕಂತಂದ್ರೆ ಡೈರೆಕ್ಟ್ ನಾವು ದೊಡ್ಡ ಚಮಚೆಲೆ ಕೈಯಾಡಿಸ್ಕೊಂಡ್ಬಿಟ್ರೆ ಅವು ಒಡೆಯೋ ಸಾಧ್ಯತೆ ಇರ್ತೈತಿ. ಜಸ್ಟ್ ಫೋರ್ಕ್ಲೆ ಹಿಂಗೆ ಕೈಯಾಡಿಸ್ಕೊಂಡು ಈ ರೀತಿ ಕರ್ಕೊಂಬಿಟ್ರೆ ನಮ್ದು ಶಂಕರಪಾಳೆ ರೆಡಿ ಆಗ್ಯಾವ ನೋಡಿರಿ ಫ್ರೆಂಡ್ಸ್.